ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪಂಚಶಿಖನ ಎಲ್ಲ ಮತಗಳ ಅನುವಾದ ಮತ್ತು ಅದರ ಖಂಡನೆ ಅದು ಮುಂದುವರೆದಿದೆ. ನಿನ್ನೆ ನಾವು ನೋಡಿದೆವು, ಅತೀಂದ್ರಿಯವಾದ ವಸ್ತು ಇಲ್ಲ ಎನ್ನದಿರಿ, ಕಣ್ಣಿಗೆ ಕಾಣದ ಶಕ್ತಿ ಇಲ್ಲ ಎನ್ನದಿರಿ ಅಂತ ಹೇಳಿ ಸುಮಾರು ಕಾರಣಗಳನ್ನು ಹೇಳಿದ. ರೇತೋ ಧಾತುರು ವಟಕಣಿಕ ಘೃತ ಧೂಮಾಧಿವಾಸನಂ ಜಾತಿಸ್ಮೃತಿ ರಯಸ್ಕಾಂತ ಸೂರ್ಯಕಾಂತೋಂಬು ಭಕ್ಷಣಂ ಪ್ರೇತ್ಯ ಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ ಮೃತೇ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿರ್ಣಯ ಅಂತ ಹೇಳಿ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ವೀಕರಿಸಿದ ಪಾಠ. ಈಗ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ರೇತೋ ಧಾತುರು ವಟಕಣಿಕ ಅಂತ ಬ್ರಹ್ಮಸೂತ್ರ ಭಾಷ್ಯ, ರೇತೋ ವಟಸ್ಯ ಕಣಿಕ ಅಂತ ಒಂದು ಕಡಿಮೆ ಆಗಿದೆ. ಆಮೇಲೆ ಪ್ರೇತ್ಯ ಭೂತಾಪ್ಯಯಶ್ಚೈವ ಅಂತ ಇರುವಲ್ಲಿ ಪ್ರೇತ್ಯ ಭೂತ್ವ ವ್ಯಯಶ್ಚೈವ ಅಂತ ಈಗಿನ ಪಾಠ, ಸೂರ್ಯಕಾಂತೋಗ್ನಿ ಮೋಕ್ಷಣ ಅಂತ ಈಗಿನ ಪಾಠ, ಮಧ್ವರದ್ದು ಸೂರ್ಯಕಾಂತ ಅಂಬುಭಕ್ಷಣಂ ಅಂತನ್ನುವ ಪಾಠ. ಇನ್ನು ಮೃತೇ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿರ್ಣಯ ಅಂತ ಹೇಳಿ ಮಧ್ವರ ಪಾಠ, ಪ್ರಮಾಣತ್ವೇ ಕಥಂ ಭವೇತ್ ಅಂತನ್ನೋದು ಈಗಿನ ಪಾಠ. ನಮಗೆ ಋಷಿಕೇಶ ತೀರ್ಥರು ಬರೆದಿಟ್ಟಿದ್ರಿಂದ ಈ ಶುದ್ಧ ಪಾಠ. ಇಲ್ಲ ಅಂದರೆ ನಮಗಿದು ಅರ್ಥವೇ ಆಗ್ತಾ ಇರಲಿಲ್ಲ. ಆ ತರಹ ಇದೆ ಈ ಶ್ಲೋಕ. ಪ್ರಮಾಣತ್ವೇ ಕಥಂ ಭವೇತ್ ಅಂತನ್ನೋದಕ್ಕೂ ಪ್ರಮಾಣಮಿತಿ ನಿರ್ಣಯ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹೀಗೆ ಸಾಮಾನ್ಯವಾಗಿ ಅತೀಂದ್ರಿಯವಾದ ವಸ್ತು ಇಲ್ಲ ಅನ್ನೋದನ್ನ ಪಂಚಶಿಖ ನಿರಾಕರಣೆ ಮಾಡಿದ್ದಾನೆ. ಇದರಲ್ಲಿ ಬರುವ ಅನೇಕ ಸಂಗತಿಗಳನ್ನು ಮಧ್ವರು ಬೇರೆ ಬೇರೆ ಕಡೆ ಬಳಸಿದ್ದಾರೆ. ಇನ್ನು ನಾವು ಜಾತಿಸ್ಮೃತಿ ಅಂತ ಒಂದು ಮಾತನ್ನು ಕಂಡೆವು. ಹಿಂದಣ ಹುಟ್ಟಿನ ನೆನಪು ಜಾತಿಸ್ಮೃತಿ. ಜಾತಿಸ್ಮೃತಿ ಅಂತಂದ್ರೆ ಪುನರ್ಜನ್ಮ ಇರಲೇಬೇಕು. ಪುನರ್ಜನ್ಮ ಯಾವುದು? ಅವಿದ್ಯಾ ಕರ್ಮ ತೃಷ್ಣಾಭಿ ಕೇಚಿದಾಹು ಪುನರ್ಭವಂ ಕಾರಣಂ ಲೋಭಮೋಹೌ ಚ ದೋಷಾಣಾಂಚ ನಿಷೇವಣಂ ಅಂದ್ರು. ಕೇಚಿತ್ ಕೆಲವರು ದೇವರನ್ನ ಪರಮ ಎಂದು ಒಪ್ಪದಿದ್ದರೂ ಪ್ರಕೃತಿಯಲ್ಲಿ ಏನೋ ಒಂದು ಶಕ್ತಿ ಇದೆ, ಅದನ್ನೇ ನಾವು ದೇವರು ಅಂತ ಕರಿತೀವಿ. ಆ ಶಕ್ತಿ ಯಾವುದು ಅಮೂರ್ತವಾಗಿದೆಯೋ, ಯಾವುದು ನಮ್ಮ ನಿಲುಕಿಗೆ ಆಚೆ ಇದೆಯೋ ಆ ಶಕ್ತಿಯನ್ನ ದೇವರು ಅಂತ ಕರಿತೇವೆ. ಆದರೆ ಅದು ನಮ್ಮ ಮೇಲೆ ಏನನ್ನೂ ಹೇರೋದಿಲ್ಲ. ಆದರೆ ಪುನರ್ಜನ್ಮ ಇದೆ ಅಂತ ಹೇಳಿ ಬೌದ್ಧರು ಒಪ್ತಾರೆ. ಪುನರ್ಜನ್ಮ ಇದೆ ಅಂತ ಹೇಳಿ ಜೈನರು ಒಪ್ತಾರೆ. ಪುನರ್ಜನ್ಮ ಇದೆ ಅಂತ ಮೀಮಾಂಸಕರು ಒಪ್ತಾರೆ. ಪುನರ್ಜನ್ಮ ಇದೆ ಅಂತ ಹೇಳಿ ತಾರ್ಕಿಕರು ಒಪ್ತಾರೆ. ಹೀಗೆ ಬಹಳ ಜನ
ಪುನರ್ಜನ್ಮವನ್ನು ಒಪ್ತಾರೆ. ಪ್ರಾಚೀನ ಭಾರತದಲ್ಲಿ ಪುನರ್ಜನ್ಮವನ್ನು ಒಪ್ಪುವವರಿದ್ದರು. ದೇವರನ್ನು ಒಪ್ಪದಿದ್ದರೂ ಪುನರ್ಜನ್ಮವನ್ನು ಒಪ್ಪುವವರಿದ್ದರು. ಹಾಗಾದರೆ ಆ ಪುನರ್ಜನ್ಮಕ್ಕೆ ಏನು ಕಾರಣ? ದೇವರು ಬೇಡ, ಪುನರ್ಜನ್ಮಕ್ಕೆ ಕಾರಣ ಏನು? ಅವಿದ್ಯಾ ಕರ್ಮ ತೃಷ್ಣಾಭಿ ಕೇಚಿದಾಹು ಪುನರ್ಭವಂ ಕಾರಣಂ ಲೋಭ ಮೋಹೌ ಚ ದೋಷಾಣಾಂಚ ನಿಷೇವಣಂ ಅಂದ್ರು. ಅವಿದ್ಯಾ ಕರ್ಮ ತೃಷ್ಣಾಭಿ, ಅವಿದ್ಯಾ ಅಂದ್ರೆ ಅಜ್ಞಾನ, ಕರ್ಮ ಅಂದ್ರೆ ದೇವರನ್ನ ಮರೆತ ಕಾಯಕ, ತೃಷ್ಣ ಅಂತಂದ್ರೆ ಉತ್ಕಟವಾದ ಬಯಕೆ, ಕಾಮ ಅಂತ ಇಟ್ಕೊಳ್ಳಿ. ಈ ಮೂರು ಸಂಗತಿಗಳಿಂದ ಪುನರ್ಭವಂ ಆಹುಹು, ಮತ್ತೆ ಹುಟ್ಟು ಇರುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಜೀವನಲ್ಲಿ ಆಳವಾದ ಒಂದು ಇಚ್ಛೆ ಇದೆ, ನಾನು ಮತ್ತೆ ಮತ್ತೆ ಹುಟ್ಟುತ್ತಾನೇ ಇರಬೇಕು ಅಂತ. ಅದು ಅವನಿಗೆ ಗೊತ್ತಿಲ್ಲ, ಅದರಿಂದಾಗಿ ಹುಟ್ಟುತ್ತಾನೆ. ಯಾವುದೋ ಒಬ್ಬ ಸಿರಿವಂತನನ್ನು ನೋಡಿದಾಗ ಅಯ್ಯೋ ನಾನು ಹೀಗೆ ಹುಟ್ಟಬಾರದಿತ್ತೆ ಅಂತ ಅನ್ಸತ್ತೆ. ಅಂಥವನು ಉತ್ಕಟವಾದ ಬಯಕೆಯ ಕಾರಣದಿಂದಲೂ ಹುಟ್ಟಬಹುದು. ಕಾರಣಂ ಲೋಭ ಮೋಹೌ ಚ ದೋಷಾಣಾಂಚ ನಿಷೇವಣಂ. ಅಷ್ಟೇ ಅಲ್ಲದೆ ಲೋಭ ಮತ್ತೆ ಮೋಹ ಅದು ಕೂಡ ಕಾರಣ. ಮನೋದೋಷಗಳು ಅಂತ ಏನಿದೆ, ಎಲ್ಲವನ್ನ ಮನಸ್ಸಿನಲ್ಲಿ ಉಳಿಸಿಕೊಳ್ಳೋದೇನಿದೆ, ಅದು ಕೂಡ ಪುನರ್ಜನ್ಮಕ್ಕೆ ಕಾರಣ ಅಂತ ಕೆಲವರು ಹೇಳುತ್ತಾರೆ. ಅವಿದ್ಯಾಂ ಕ್ಷೇತ್ರ ಮಾಹುರಿಹಿ ಕರ್ಮ ಬೀಜಂ ತಥಾ ಕೃತಂ ತೃಷ್ಣಾ ಸಂಜನಿತ ಸ್ನೇಹ ಏಷ ತೇಷಾಂ ಪುನರ್ಭವ. ಈ ತರಹದ ಮನೋದೋಷಗಳಿಗೆ ಏನು ಕಾರಣ? ಅವಿದ್ಯಾಂ ಕ್ಷೇತ್ರ ಮಾಹುಹು, ಅಜ್ಞಾನವೇ ಕ್ಷೇತ್ರ. ಇದೇ ಕರ್ಮ ಬೀಜ. ಅಜ್ಞಾನ ಇದ್ದಾಗ ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂತೆಯೇ ಕರ್ಮವನ್ನು ಮಾಡ್ತೇವೆ. ಜ್ಞಾನದ ಸಂಪತ್ತು ಎರಡಕ್ಕೂ ಸಾಧಕ ಅಂತ ಅನ್ನುವ ವಿಸ್ತಾರವಾದ ಕಲ್ಪನೆ ನಮ್ಮ ತಲೆಗೆ ಮೂಡೋಲ್ಲ. ಈ ಲೋಕದ ಸುಖವನ್ನು ಜ್ಞಾನಿ ಅನುಭವಿಸಬಹುದು, ಆ ಲೋಕದ ಸುಖವನ್ನು ಜ್ಞಾನಿ ಅನುಭವಿಸಬಹುದು. ಜ್ಞಾನ ಅನ್ನೋದು ಪ್ರಧಾನ ಅಂತ ಅನ್ಸೋದೇ ಇಲ್ಲ ಅವನಿಗೆ. ಅದರಿಂದಾಗಿ ಅವಿದ್ಯಾಂ ಕ್ಷೇತ್ರ ಮಾಹುಹು, ಅವಿದ್ಯಾ ಅನ್ನುವ ಕ್ಷೇತ್ರದಲ್ಲಿ ಕರ್ಮ ಅನ್ನುವ ಬೀಜ ಮೊಳಲಿಕ್ಕೆ ಕಾರಣ ಆಗತ್ತೆ. ತೃಷ್ಣಾ ಸಂಜನಿತ ಸ್ನೇಹ, ಈ ಕರ್ಮದ ಮೇಲೆ ಉತ್ಕಟವಾದ ಕಾಮನೆಯಿಂದ ಕೂಡಿದ ಪ್ರೀತಿ, ನಾನು ಏನೋ ಆಗಬೇಕು, ಅದರಿಂದಾಗಿ ಈ ಕರ್ಮ ನನ್ನದು. ಅದನ್ನ ಗೀತೆಯಲ್ಲಿ ಕಾಮ ಅಂತ ಹೇಳಿದ್ದಾರೆ. ಈ ಕಾಮಕ್ಕೆ ಅಭಿಮಾನಿ ಬಂದು ಕಾಲನೇಮಿ ಅನ್ನುವ ಅಸುರ ಅಂತ. ಈಗ ನೋಡಿ ಎಷ್ಟು ಚಂದದ ಅಧ್ಯಾತ್ಮಾರ್ಥ. ಕಂಸನನ್ನ ಕೃಷ್ಣ ಹೊಡೆದ ಅಂದ್ರೆ ಏನರ್ಥ? ಕೆಟ್ಟ ಕಾಮನೆಗಳನ್ನು ತೊಡೆದ ಅಂತ ಅರ್ಥ. ಈಗ ಗೊತ್ತಾಯಿತು ನಮಗೆ. ಮಧ್ವರು ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಸಿದ್ಧಿ ವಿಘ್ನಮುಖ ದೋಷ ಭೇಷಜಂ ಅಂತ ಹೇಳಿದ್ರು. ಆ ಬಾಲಕೃಷ್ಣನನ್ನೇ ಯಾಕೆ ಮಾಡಿದರು ಅಂತ ಅದೊಂದು ಸಂಕೇತ. ಕಂಸನ ಕೊಲ್ಲೋದು ಅಷ್ಟು ಮುಖ್ಯ. ಕಾಲನೇಮಿಯ ಅವತಾರವಾಗಿರುವ ಕಂಸನನ್ನ ಶ್ರೀಕೃಷ್ಣ 13ನೇ ವಯಸ್ಸಿನಲ್ಲಿ ಕೊಂದ. ಆ ಕೃಷ್ಣನ ಆರಾಧನೆ. ನಾವು ಕೂಡ ಕೆಟ್ಟ ಕಾಮನೆಗಳನ್ನು ತೊಡೆದುಕೊಳ್ಳಬೇಕು ಅಂತ. ಅದೇ ಅಲ್ವಾ ಕಲಿಯುಗದ ದೊಡ್ಡ ಪ್ರಾಬ್ಲಮ್. ಅದು ನಾಶ ಆಗಬೇಕು. ಅದರಿಂದಾಗಿ ತೃಷ್ಣಾ ಸಂಜನಿತ ಸ್ನೇಹ, ಕಾಮ ಅನ್ನೋದು ತೇಷಾಂ ಪುನರ್ಭವ, ಈ ಎಲ್ಲಕ್ಕೂ ಕೂಡ ಮತ್ತೆ ಮತ್ತೆ ಕಾರಣ. ಮತ್ತೆ ಮತ್ತೆ ಹುಟ್ಟುವಿಕೆಗೆ ಕಾರಣ. ಇಷ್ಟು ಅಂಶವನ್ನು ನಾವು ಒಪ್ತೇವೆ.
ಇವರು ಬೌದ್ಧರು ಜೈನರು ಒಪ್ತಾರೆ, ಆದರೆ ಅವರು ದೇವರನ್ನು ಮಾತ್ರ ಒಪ್ಪಲ್ಲ. ನಾವು ಇದನ್ನು ಒಪ್ತೇವೆ, ದೇವರನ್ನು ಒಪ್ತೇವೆ. ಅವರೇನು ಮಾಡ್ತಾರೆ, ದೇವರನ್ನು ಒಪ್ಪಲ್ಲ, ಕೇವಲ ಕರ್ಮ ಮಾತ್ರ ಮರುಹುಟ್ಟಿಗೆ ಕಾರಣ, ಅಜ್ಞಾನವೇ ಮುಂದಣ ಹುಟ್ಟಿಗೆ ಕಾರಣ ಅಂತ ಹೇಳ್ತಾರೆ. ನಮಗೆ ಅವರಿಗೆ ಇರುವಂತಹ ವ್ಯತ್ಯಾಸ ಇಷ್ಟೇ. ಇವರೆಲ್ಲ ಅಂದುಕೊಳ್ಳುವ ಹಾಗೆ ಯಾವ ದರ್ಶನವೂ ಕೂಡ ಈ ಲೋಕ, ಚಾರ್ವಾಕ ಬಿಟ್ಟು ಕೇವಲ ಈ ಲೋಕ ಮಾತ್ರ ಇದೆ ಅಂತ ಯಾವುದೂ ಹೇಳಲ್ಲ. ಎಲ್ಲ ದರ್ಶನಗಳು ಕೂಡ ಈ ಲೋಕವೂ ಇದೆ, ಪರಲೋಕವೂ ಇದೆ ಅಂತ ಹೇಳುತ್ತೆ. ಇವ್ರಿಗೆಲ್ಲ ಏನು ಭ್ರಮೆ ಅಂತಂದ್ರೆ, ಬೌದ್ಧ ದರ್ಶನ ಪರಲೋಕದ ಬಗ್ಗೆ ಮಾತಾಡಲ್ಲ. ಇದು ಇವರ ಭ್ರಮೆ. ಆದರೆ ನೀವು ಆ ಗ್ರಂಥವನ್ನೇ ತೆಗೆದು ನೋಡಿದರೆ ಹಾಗಿಲ್ಲ. ಅದರಿಂದಾಗಿ ಪಂಚಶಿಖ ಇಲ್ಲಿ ಅನುವಾದ ಮಾಡ್ತಾ ಇದ್ದಾನೆ. ಕೆಲವರು ಪುನರ್ಜನ್ಮಕ್ಕೆ ಅವಿದ್ಯೆ ಕಾರಣ, ಕರ್ಮ ಕಾರಣ, ತೃಷ್ಣಾ ಕಾರಣ ಅಂತ ಹೇಳ್ತಾನೆ. ಇನ್ನು ಕೆಲವರು ಅವಿದ್ಯೆ ಅನ್ನೋದು ಹೊಲದ ತರಹ, ಕರ್ಮ ಅನ್ನೋದು ಬೀಜದ ತರಹ, ಅಲ್ಲಿಂದ ಉತ್ಕಟವಾದ ಬಯಕೆ ಮೂಡುತ್ತೆ, ಹೀಗಾಗಿ ಪುನರ್ಜನ್ಮ. ತಸ್ಮಿನ್ ಮೂಢೇ ಚ ದಗ್ಧೇ ಚ ದೇಹೇ ಮರಣಧರ್ಮಿಣಿ ಅನ್ಯೋಸೌ ಮ್ರಿಯತೆ ಪ್ರೇತಃ ತದಾಹುಸ್ತತ್ವಮಕ್ಷಯಂ. ಅಂತಹ ಮೂಢ ಸುಟ್ಟು ಹೋದರೆ, ದೇಹವನ್ನು ಬಿಟ್ಟು ಹೋದರೆ, ಆ ಜಾಗದಲ್ಲಿ ಇನ್ನೊಬ್ಬ ಬರ್ತಾನೆ, ಅವನು ಅದನ್ನು ಮುಂದುವರಿಸ್ತಾನೆ. ಹೀಗಾಗಿ ಪರಂಪರೆ ಅನ್ನೋದು ಬೆಳೆಯುತ್ತೆ. ಇದು ಜೀವ. ಈ ಜೀವ, ಅವನಿಗಿಂತ ಮೇಲ್ಗಡೆ ಒಬ್ಬ ಇದ್ದಾನೆ, ಅವನೇ ದೇವರು. ಆ ದೇವರ ಬಗ್ಗೆ ತಿಳ್ಕೊಳ್ಬೇಕು. ಆ ದೇವರು ಹೇಗೆ ಭಿನ್ನ, ಜೀವನೇ ದೇವರಲ್ಲ. ನೋಡಿ, ಇದನ್ನು ಮಧ್ವಾಚಾರ್ಯರು ಕೋಟ್ ಮಾಡಿದರೆ, ಮೊದಲನೆಯ ಅಧ್ಯಾಯದಲ್ಲಿ ಕೋಟ್ ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೆಯ ಅಧ್ಯಾಯದಲ್ಲಿ ಮಧ್ವರು ಈಗ ಹೇಳುವ ಶ್ಲೋಕವನ್ನು ಕೋಟ್ ಮಾಡ್ತಾರೆ. ದೇವರ ದಯದಿಂದ ಆಚಾರ್ಯರು ಕೋಟ್ ಮಾಡಿದ ಸುಮಾರು 80% ಮಹಾಭಾರತದ ಪಾಠಗಳು ಇವತ್ತು ಸಿಗತ್ತೆ, ದೇವರ ದಯೆ. ಇನ್ನು 20% ತಪ್ಪಿದೆ, ಇಲ್ಲ ಅನ್ನಲ್ಲ. ಅಂದರೆ ಆಚಾರ್ಯರ ಇದಕ್ಕಿಂತ ವಿಲಕ್ಷಣವಾಗಿದೆ, ಆದರೆ ಇದೆ, ಅದು ನಮ್ಮ ಭಾಗ್ಯ. ಒಮ್ಮೊಮ್ಮೆ ಅನ್ಸತ್ತೆ, ಯಾರಿಗಾದರೂ ಹೇಳಿ ಆಚಾರ್ಯರು ಇಡೀ ಮಹಾಭಾರತದ ಶುದ್ಧ ಪಾಠವನ್ನು ಹೇಳಿ ಬರೆಸಬಾರದಿತ್ತೇ ಅಂತ ಅನಿಸುತ್ತೆ. ನಾವು ಅಂದ್ಕೊಳ್ಬೇಕಷ್ಟೇ, ದೇವರ ಸಂಕಲ್ಪ ಹಾಗಿರಲಿಲ್ಲ, ಅದಕ್ಕೆ ಆಚಾರ್ಯರು ಬರೆಸಲಿಲ್ಲ ಅಷ್ಟೇ. ಏನು ಹೇಳ್ತಾರೆ ಅವರು? ಯದಾ ಸ್ವರೂಪತಶ್ಚಾನ್ಯೋ ಜಾತಿತಶ್ರುತಿತೋರ್ಥತಃ ಕಥವಸ್ಮಿನ್ ಸ ಇತ್ಯೇವ ಸಂಬೋಧಸ್ಯಾದ ಸಂಹಿತಃ ಅಂತ ಈಗಿನ ಪಾಠ. ಮಧ್ವಾಚಾರ್ಯರು ಗ್ರಹಿಸಿದ ಪಾಠ ಸ್ವಲ್ಪ ಭಿನ್ನ. ಯತಸ್ವರೂಪತಶ್ಚಾನ್ಯೋ ಜಾತಿತಶ್ರುತಿತೋರ್ಥತಃ ಕಥಮಸ್ಮಿ ಸ ಇತ್ಯೇವ ಸಂಬಂಧಸ್ಯಾದ ಸಂಹಿತಃ ಅಂತ ಅವ್ರದ್ದು ಪಾಠ, ಮಧ್ವರ ಪಾಠ. ಮಧ್ವರ ಪಾಠಕ್ಕೂ ಇದು ಮಹಾಭಾರತದ ಈ ಪಾಠಕ್ಕೂ ವ್ಯತ್ಯಾಸ ಇದೆ. ಇವಾಗ ಈ ಪಾಠ ಅಂತ ಹೇಳಲಿಕ್ಕೆ ಆಗಲ್ಲ, ಎಲ್ಲ ಎಲೆಕ್ಟ್ರಾನಿಕ್ ಅಂತ ಅನ್ಕೊಂಡ್ಬಿಡ್ತಾರೆ. ಈಗ ಮಹಾಭಾರತದ ಪ್ರಚಲಿತ ಪಾಠಕ್ಕೂ ಮಧ್ವರ ಪಾಠಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಆದರೆ ಅದೇ ಅರ್ಥ. ಏನು? ದೇವರೇನಿದ್ದಾನೆ, ಯತಃ ಸ್ವರೂಪತಶ್ಚ ಅನ್ಯಃ, ದೇವರು ಸ್ವರೂಪದಿಂದ ಭಿನ್ನ. ಅದು ಎಲ್ಲರ ಅನುಭವಕ್ಕೆ ಬರುತ್ತೆ. ನಾನಂತೂ ದೇವರಲ್ಲ, ನಮ್ಮ ಆಳವಾದ ಅನುಭವ. ನಾನು ಸರ್ವಜ್ಞನಲ್ಲ, ಸರ್ವಶಕ್ತನಲ್ಲ, ಆನಂದಪೂರ್ಣನಲ್ಲ. ನನ್ನ ಆನಂದ ಇದ್ದಿರಬಹುದು, ಅಭಿವ್ಯಕ್ತ ಆಗಿಲ್ಲ ಪೂರ್ಣವಾಗಿ. ಇದೆಲ್ಲ
ನಾನು ದೇವರಿಂದ ಭಿನ್ನ ಅಂತ ಗೊತ್ತಾಗತ್ತೆ. ಅದರಿಂದಾಗಿ ಶಾಸ್ತ್ರ ಹೇಳುವ ದೇವರು ಸ್ವರೂಪದಿಂದಲೇ ಭಿನ್ನ. ಯತ ಸ್ವರೂಪತಶ್ಚಾನ್ಯ ಅಂದ್ರು. ಆಮೇಲೆ ಜಾತಿತಃ, ಹುಟ್ಟಿನಿಂದ ಭಿನ್ನ. ದೇವರು ಹುಟ್ಟುವಾಗ ಆರಿಸಿಕೊಳ್ಳುತ್ತಾನೆ. ಜಾತಿ ಅಂದರೆ ಇಲ್ಲಿ ಬರ್ತ್ ಅಂತ ಅಷ್ಟೇ ಅರ್ಥ. ದೇವರು ಹುಟ್ಟುವಾಗ ತಂದೆ ತಾಯಿಗಳನ್ನು ಅವನು ಆಯ್ದುಕೊಳ್ಳುತ್ತಾನೆ. ನಾವು ತಂದೆ ತಾಯಿಗಳ ಆಯ್ಕೆ ನಮಗಿಲ್ಲ. ಅವನು ಎಲ್ಲಿ ಹುಟ್ಟಿಸ್ತಾನೋ ನಾವಲ್ಲಿ ಹುಟ್ಟಬೇಕು. ಅದರಿಂದಾಗಿ ಜಾತಿತಃ ಅನ್ಯಃ. ಆಮೇಲೆ ಶ್ರುತಿತಃ, ದೇವರ ಬಗ್ಗೆ ನಮ್ಮ ಹಿರಿಯರು ಹೇಳಬೇಕು, ನಾವು ಕೇಳಬೇಕು. ಹಿರಿಯರು ಹೇಳಿದ್ದರ ಮೇಲೆ ನಾವು ಸ್ಕ್ರಿಪ್ಟನ್ನು, ವೇದಾದಿಗಳನ್ನು ಓದಬೇಕು. ಅವಾಗ ನಾವೇನು ಮಾಡ್ತೇವೆ, ಓ ಹೀಗೆ ಅಂತ ಅರ್ಥ ಮಾಡ್ಕೊಳ್ತೇವೆ. ಅದರಿಂದಾಗಿ ಶ್ರುತಿತಃ. ಇನ್ನು ಅರ್ಥತಃ, ಅವನ ಸಂಪತ್ತು ಹಿರಿದಾದದ್ದು. ನಮ್ಮ ಸಂಪತ್ತು ಜಡವನ್ನು ಒಂದು ಮಟ್ಟಕ್ಕೆ ಟೇಮ್ ಮಾಡಬಹುದಷ್ಟೇ. ಜಡವನ್ನು ಒಂದು ಮಟ್ಟಕ್ಕೆ, ಜಡದ ಮೇಲೆ ಸವಾರಿ ಮಾಡಬಹುದು. ಆಮೇಲೆ ಅದರ ಮೇಲೆ, ಜಡದ ಮೇಲೆ ನಮಗೆ ರೈಡಿಂಗ್ ಆಗೋದಿಲ್ಲ, ಸವಾರಿ ಮಾಡಲಿಕ್ಕೆ ಆಗಲ್ಲ. ಅದರಿಂದಾಗಿ ಇಷ್ಟು ಕಾರಣದಿಂದ, ಸ್ವರೂಪದಿಂದ, ಜಾತಿಯಿಂದ, ಶ್ರುತಿಯಿಂದ, ಅರ್ಥದಿಂದ, ಈ 4 ಕಾರಣಗಳಿಂದ ನಾನು ಅವನು ಅಂತ ನಾನು ಹೆಂಗೆ ಅನ್ಕೊಳ್ಳಿ? ಕಥಮಸ್ಮಿ ಸ ಇತ್ಯೇವ ಸಂಬಂಧಸ್ಯಾದ ಸಂಹಿತಃ. ನನಗೂ ಅವನಿಗೂ ಅವನೇ ನಾನು ಅಂತನ್ನುವ ಈ ತರಹದ ಸಂಬಂಧಗಳು ಹೇಗೆ ಕೂಡತ್ತೆ? ಪ್ರಚಲಿತ ಪಾಠದ್ದು ಚೆನ್ನಾಗಿದೆ ಪಾಠ. ಸಂಬೋಧಸ್ಯಾದ ಸಂಹಿತಃ, ಅವನೇ ನಾನು ಅಂತನ್ನುವ ಸಂಬೋಧ ಪ್ರಜ್ಞೆ ಏನಿದೆ ಅಸಂಹಿತಃ ಸ್ಯಾತ್, ಒಂದಕ್ಕೊಂದಕ್ಕೆ ಹೊಂದಾಣಿಕೆಯಾಗುವುದಿಲ್ಲ. ಏವಂ ಸತಿ ಚಕಾ ಪ್ರೀತಿ ದಾನ ವಿದ್ಯಾ ತಪೋಬಲೈ ಯದ್ಯದಾಚರಿತಂ ಕರ್ಮ ಸರ್ವಮತ್ರ ಪ್ರವರ್ತತೆ. ಹೀಗಿರುವಾಗ ಕೇವಲ ದಾನದಿಂದ, ಕೇವಲ ಅರಿವಿನಿಂದ, ಕೇವಲ ತಪಸ್ಸಿನಿಂದ, ಕೇವಲ ಬಲದಿಂದ ನಾವು ಮುಕ್ತಿಯನ್ನು ಹೊಂದುತ್ತೇವೆ ಅಂತ ಹೇಳೋದು ಹೇಗೆ? ಯಾಕೆ ಅಂದರೆ ನಮ್ಮ ಇದೆಲ್ಲವೂ ಕೂಡ ದಾನ, ವಿದ್ಯೆ, ತಪಸ್ಸು, ಬಲ ಎಲ್ಲ ಸರ್ವಂ ಅತ್ರ ಪ್ರವರ್ತತೆ. ಈ ಲೋಕದ ಭೋಗ ಭಾಗ್ಯಗಳನ್ನು ಪಡೆಯಲಿಕ್ಕೆ ಆಗತ್ತೆ. ನಾವು ದೇವರನ್ನು ನಂಬಿದರಲ್ವಾ, ಈ ಕರ್ಮಗಳೆಲ್ಲ ಜಗದಾಚೆಗೂ ಜಗದ ಒಳಗೂ ಫಲವನ್ನು ಕೊಡೋದು. ದೇವರನ್ನೇ ಒಪ್ಪದಿದ್ದರೆ ಇದು ಇಲ್ಲಿಯ ಒಂದು ಭೋಗ ಭಾಗ್ಯಗಳಿಗೆ, ಕೀರ್ತಿಗಳಿಗೆ ಸರಿಯಾಗತ್ತೆ. ಯಾಕೆ ಅಂದರೆ ನಾವು ವಿಶ್ವಾಸದಿಂದ ಉಂಟಾದ ಫಲವನ್ನು ಎಲ್ಲರಲ್ಲಿಯೂ ನೋಡ್ತಾ ಇದ್ದೇವೆ. ಕ್ರೈಸ್ತರಲ್ಲಿ, ಮುಸಲ್ಮಾನರಲ್ಲಿ, ಬೌದ್ಧರಲ್ಲಿ, ಎಲ್ಲರಲ್ಲಿಯೂ ಐಹಿಕ ಫಲ, ಪ್ರಾರ್ಥನೆಯ ಫಲವಾದ ಐಹಿಕ ಲಾಭವನ್ನು ನೋಡ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಶೂಯನ್ ಚಿಂಗ್ ಅಂತನ್ನುವ ಹೆಸರನ್ನು ಕೇಳಿರ್ತೀರ. ಆದರೆ ಇಂಡಿಯನ್ ಪ್ರೊನೌನ್ಸಿಯೇಷನ್ನಲ್ಲಿ ಅವನನ್ನು ಹುಯನ್ ಸಾಂಗ್ ಅಂತಾರೆ. ಚೈನೀ ಉಚ್ಚಾರದಲ್ಲಿ ಹ್ಯೂಯನ್ ಸಿಂಗ, ಇತ್ಸಿಂಗ, ಹ್ಯೂಯನ್ ಇತ್ಸಿಂಗ ಅಂತ ಅವನು. ಆ ಹ್ಯೂಯನ್ ಇತ್ಸಿಂಗ ಭಾರತಕ್ಕೆ ಬರಬೇಕು ಅಂತನ್ನುವ ಅಗಾಧವಾದ ಜ್ಞಾನದ ಹಸಿವು. ಅದೆಂತಹ ಹಸಿವು ಅಂದರೆ ನಾವೆಲ್ಲ ನಾಚ್ಕೊಳ್ಬೇಕು ಅವನ ಹಸಿವಿನ ಮುಂದೆ. ಉತ್ಕಟವಾದ ಅರಿವನ್ನು ಪಡೆಯಬೇಕು ಅಂತ ಅವನಿಗೆ, ಅದಕ್ಕೆ ಭಾರತಕ್ಕೆ ಬರಬೇಕಿತ್ತು. ಚೀನಾ ದೇಶದಲ್ಲಿ ಈಗಾಗಲೇ ಬೌದ್ಧ ಧರ್ಮ ಇತ್ತು. ಮೂಲ ಪಾಠ ಅವನ ಹತ್ರ ಇರಲಿಲ್ಲ ರೀ. ಬೌದ್ಧ ಸಿದ್ಧಾಂತವನ್ನು ಮೂಲದಲ್ಲಿ ಓದಬೇಕು ಅನ್ನುವ ತಹತಹಿಕೆಯಿಂದ ಅವನು ಚೀನಾ ದೇಶವನ್ನು ಹಾದು ಭಾರತದ ಒಳಗಡೆ ಬರಲಿಕ್ಕೆ ತೀರ್ಮಾನ ಮಾಡಿದ. ಅವತ್ತೇನು ಈ ತರಹದ ಸೌಲಭ್ಯಗಳೇ, ಸಾರಿಗೆಗಳೇ, ಅಗಾಧವಾದ ಹಿಮಾವೃತ ಪ್ರದೇಶಗಳಿಂದ ಹಾದು ಬರಬೇಕಿತ್ತು. ಅದರಿಂದಾಗಿ
ನಾವು ಅದನ್ನು ಕೇಳ್ತೇವಲ್ಲ, ಅವನು ಬರುವಾಗ ಸಾವಿರಾರು ಜನ, ಅವನಿಗೆ ಒಬ್ಬ ಸಹೃದಯಿ ರಾಜ ಒಬ್ಬ ತಡೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟ, ಇವನು ತಪ್ಪಿಸಿಕೊಂಡು ಬಂದ. ಇನ್ನೊಬ್ಬ ರಾಜ ಅವನಿಗೆ ಸಹಾಯ ಮಾಡಿದ, ಹೋಗು ನೀನು ಬೌದ್ಧ ಗ್ರಂಥಗಳನ್ನು, ಭಾರತದಲ್ಲಿರುವ ಬೌದ್ಧ ಗ್ರಂಥಗಳನ್ನು ಸಂಸ್ಕೃತ ಮತ್ತು ಪಾಲಿಯಿಂದ ಚೀನಾ ದೇಶಕ್ಕೆ ಅನುವಾದ ಮಾಡಿಕೊಂಡು ಬಾ ಅಂತ ಹೇಳಿ ಕಳುಹಿಸಿದ. ಇವನು ಹೋದ. ಸುಮಾರು 1000 ಜನ ಅವನಿಗೆ ಪರಿಚಾರಕರಿದ್ದರು. ಭಾರತಕ್ಕೆ ಬರುವಾಗ ಒಬ್ಬನೂ ಉಳಿಲಿಲ್ಲ, ಎಲ್ಲ ಸತ್ತೋಗಿದ್ರು. ಆ ಚಿನ್ನದ ಈ ಹಿಮದ ಹೊಡೆತಕ್ಕೆ ಸಿಲುಕಿ ಯಾವ್ದ್ಯಾವುದು. ಅವನು ಕೂಡ ಒಂದು ಕಡೆ ಭೀಕರವಾದ ಹಿಮಗಾಳಿಗೆ ಸಿಲುಕಿರುವಾಗ ಬುದ್ಧನನ್ನು ಉತ್ಕಟವಾಗಿ ನೆನಪಿಸಿಕೊಂಡ. ಒಂದು ಬುದ್ಧನ ಕೈ ಅವನಿಗೆ ಕಂಡಿತಂತೆ ಅಭಯ ಮುದ್ರೆಯಲ್ಲಿ. ಏನು ಹೇಳ್ತೀರಾ ಇದನ್ನ? ಈ ತರಹದ ಎಷ್ಟು ಪ್ರಸಂಗಗಳಿವೆ ನಿಮಗೆ. ಅದೆಲ್ಲವೂ ಈ ಲೋಕದ ಭೋಗ ಭಾಗ್ಯಗಳಿಗೆ, ಈ ಲೋಕದ ಉಳಿವಿಗೆ, ಈ ಲೋಕದ ಉನ್ನತಿಗೆ ಮಾತ್ರ ಅದು ಪೋಷಕ ಆಗತ್ತೆ. ಮಹಾಭಾರತ ಅದನ್ನು ವ್ಯಾಖ್ಯಾನ ಮಾಡುವ ಬಗೆ ಇದು. ಯಾಕೆಂದ್ರೆ ಯಾರಿಗೂ ಕೂಡ ಈ ಲೋಕದಲ್ಲಿ ದೇವರನ್ನು ಉತ್ಕಟವಾಗಿ ನೆನೆಸಿದ್ರೆ ಅದು ಸಿದ್ಧಿ ಆಗುತ್ತೆ. ಸಿದ್ಧಿ ಅಂದ್ರೆ ಈ ಲೋಕದ ಸಿದ್ಧಿ. ಎಷ್ಟು ಜನಕ್ಕಾಗಿದೆ, ಕಂಡಿದೆ. ಅದರೆಲ್ಲದರ ಉದ್ದೇಶ ಇಷ್ಟೇ. ಏವಂ ಸತಿತ ಕಾ ಪ್ರೀತಿ, ದೇವರೊಬ್ಬನ ಅರಿವು ಇಲ್ಲದಿದ್ದರೆ ಕೇವಲ ದಾನದಿಂದ, ಕೇವಲ ಜ್ಞಾನದಿಂದ, ಕೇವಲ ತಪಸ್ಸಿನಿಂದ, ಕೇವಲ ಬಲದಿಂದ ಏನೇನು ಕರ್ಮವನ್ನ ಮಾಡ್ತೇವೆ ಸರ್ವಂ ಅತ್ರ ವಿಧೀಯತೆ, ಈ ಲೋಕಕ್ಕೆ ಸೀಮಿತವಾಗತ್ತೆ. ಅತ್ರ ಪ್ರವರ್ತತೆ ಅನ್ನತ್ತೆ ಮಹಾಭಾರತ. ಯದಿಶ್ಚಯಮಿಹೈವಾನ್ಯೈಃ ದುಃಖಿತೈರ್ದುಃಖಿತೋ ಭವೇತ್ ಸುಖಿತೈಃಸುಖಿತೋ ವಾಪಿ ದೃಷ್ಟೋ ಹ್ಯಸ್ಯ ವಿನಿರ್ಣಯಃ. ಅದರಿಂದಾಗಿ ಯದಿ ಅಯಂ ಯಹೈವ ಅನ್ಯೈಃ ದುಃಖಿತೈಃ, ಉಳಿದ ದುಃಖಿಗಳ ಜೊತೆಗೆ ಇವನು ದುಃಖಿತನಾಗ್ತಾನೆ, ಸುಖಿಗಳ ಜೊತೆಗಿದ್ರೆ ಸುಖಿಯಾಗ್ತಾನೆ. ದೃಷ್ಟೋ ಹಿ ಅಸ್ಯ ವಿನಿರ್ಣಯಃ, ಈ ಲೋಕದ ಭೋಗ ಭಾಗ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ಣಯ ಇದೇ ಆಗಿದೆ. ಯದಾ ಹಿ ಮೂಲತೋ ಹನ್ಯಾತ್ ಶರೀರಂ ನ ಪುನರ್ಭವೇತ್ ಪೃಥಗ್ ಜ್ಞಾನಂ ಯದನ್ಯಚ್ಚ ತೇನೈತನ್ನೋಪಪದ್ಯತೆ. ಯದಾ ಯಾವಾಗ ಮೂಲತೋ ಹನ್ಯಾತ್, ದೇವರ ಪ್ರಸಾದ ನನ್ನಲ್ಲಿ ಆಗಬೇಕು, ಅದಕ್ಕಾಗಿ ಜ್ಞಾನ ಬೇಕು, ಭಕ್ತಿಯಿಂದ ದೇವರು ಪ್ರಸನ್ನನಾಗ್ತಾನೆ ಅಂತನ್ನುವ ಪ್ರಜ್ಞೆ ಯಾವಾಗ ಮೂಡುತ್ತೆ ಆವಾಗ ಈ ಶರೀರ ಮತ್ತೆ ನಮಗೆ ಉಂಟಾಗೋದಿಲ್ಲ. ಪೃಥಗ್ ಜ್ಞಾನಂ ಯದನ್ಯಚ್ಚ ತೇನೈತನ್ನೋಪಪದ್ಯತೆ. ಇದಲ್ಲದ ಬೇರೆಯ ತರಹದ ಜ್ಞಾನ. ಪೃಥಗ್ ಜ್ಞಾನಂ ಯದನ್ಯತ್, ಅದು ತೇನ ಏತನ್ನೋಪಪದ್ಯತೆ. ಈ ರೀತಿ ಸಂಸಾರದ ಬೀಜವೇ ನಾಶವಾಗಲ್ಲ. ಅದರಿಂದಾಗಿ ನಾವು ಈ ಲೋಕದ ಭೋಗ ಭಾಗ್ಯಗಳನ್ನೂ ಸ್ವಲ್ಪ ಅನುಭವಿಸ್ತಾನೆ, ಪ್ರತಿಯೊಬ್ಬನೂ ಅನುಭವಿಸ್ತಾನೆ. ಆ ಲೋಕದ ಭೋಗ ಭಾಗ್ಯಗಳನ್ನೂ ಪಡೆಯಬೇಕಾದರೆ ದೇವರ ಪ್ರಸಾದ ಮಾತ್ರ ದಾರಿ. ಋತು ಸಂವತ್ಸರಸ್ಥಿತ್ಯಃ ಶೀತೋಷ್ಣೇ ಚ ಪ್ರಿಯಾ ಪ್ರಿಯೇ ಯಥಾ ಹೀಮಾನಿ ಪಶ್ಯಂತಿ ತಾದೃಶಃ ಸತ್ವಸಂಕ್ಷಯಃ. ಋತು ಕಳೆಯುತ್ತೆ, ಸಂವತ್ಸರಗಳು ಉರುಳುತ್ತೆ,
ತಿಥಿ ಬದಲಾಗುತ್ತೆ. ಶೀತ ಇದ್ದ ಜಾಗದಲ್ಲಿ ಬಿಸಿ ಮೂಡುತ್ತೆ, ಬಿಸಿ ಇದ್ದ ಜಾಗದಲ್ಲಿ ತಂಪು ಮೂಡುತ್ತೆ. ಇದೆಲ್ಲದರ ನಡುವೆ ನಮಗೆ ಪ್ರಿಯವಾದದ್ದು ಉಂಟಾಗತ್ತೆ, ಅಪ್ರಿಯವಾದದ್ದು ಉಂಟಾಗತ್ತೆ. ಇವುಗಳೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಹಾಗೆ ಸತ್ವ ಸಂಕ್ಷಯ, ನಮ್ಮ ಪ್ರಜ್ಞೆಯ ಬದಲಾವಣೆ, ಪ್ರಜ್ಞೆಯ ನಾಶ ಇತ್ಯಾದಿಗಳು ಕಾಣುತ್ತೆ. ಸತ್ವ ಅನ್ನೋದಕ್ಕೆ ಇಲ್ಲಿ, ಸತ್ವ ಅನ್ನೋದಕ್ಕೆ ಪ್ರಜ್ಞೆ, ಸತ್ವ ಅನ್ನೋದಕ್ಕೆ ದೇಹ, ಎರಡು. ಸತ್ವ ಸಂಕ್ಷಯ ಜರಯಾಭಿಪರೀತಸ್ಯ ಮೃತ್ಯುನಾವಾ ವಿನಾಚಿನ ದುರ್ಬಲಂ ದುರ್ಬಲಂ ಪೂರ್ವಂ ಗೃಹ ಏವ ವಿನಶ್ಯತಿ. ಉತ್ಕಟವಾದ ಮುದಿತನದಿಂದ ಸುತ್ತುವರೆಯಲ್ಪಟ್ಟು ಮೃತ್ಯು ಮುಂದೆ ನಿಲ್ಲುತ್ತೆ. ಆಗ ದುರ್ಬಲವಾದ ಈ ಶರೀರವನ್ನು ಹೊತ್ತು ಇಲ್ಲಿಯೇ ಕಣ್ಮರೆಯಾಗ್ತಾನೆ. ಇಂದ್ರಿಯಾಣಿ ಮನೋವಾಯು ಶೋಣಿತಂ ಮಾಂಸಮಸ್ಥಿತ ಆನುಪೂರ್ವ್ಯಾದ್ವಿನಶ್ಯಂತಿ ಸ್ವಧಾತುಮುಪಯಂತಿ ಚ. ಇಂದ್ರಿಯಗಳು ತಮ್ಮ ಶಾರ್ಪ್ನೆಸ್ ಅನ್ನು ಕಳ್ಕೊಳ್ತಾವೆ. ಮನಸ್ಸಿನಲ್ಲಿದ್ದ ಅಗಾಧವಾದ ಸ್ಟೋರೇಜ್ ಏನಾಗುತ್ತೆ, ಅದು ಸೋರಿ ಹೋಗುತ್ತೆ. ವಾಯು, ಗಾಳಿ ಕಡಿಮೆ ಆಗುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗತ್ತೆ. ಆ ವಾಯುವಿನ ಫಲವಾದ ಬಲ ಕಡಿಮೆ ಆಗತ್ತೆ, ನೆತ್ತರು ತಣ್ಣಗಾಗತ್ತೆ, ಮಾಂಸ ಒಣಗಿ ಹೋಗುತ್ತೆ, ಅಸ್ಥಿ ಮೂಳೆ ಪುಡಿ ಪುಡಿ ಆಗತ್ತೆ. ಲೋಕಯಾತ್ರಾ ವಿಧಾನಂಚ ದಾನ ಧರ್ಮ ಫಲಾಗಮ ತದರ್ಥಂ ವೇದ ಶಬ್ದಾಶ್ಚ ವ್ಯವಹಾರಾಶ್ಚ ಲೌಕಿಕಾ. ಇನ್ನು ಇದೆಲ್ಲವನ್ನು ಉಳಿಸಿಕೊಂಡು ಬದುಕಬೇಕಾದ್ರೆ ಅದನ್ನು ಲೋಕಯಾತ್ರಾ ವಿಧಾನ ಅಂತ ಕರೀತಾರೆ. ಜಗತ್ತು ನಡೆಯುವ ಒಂದು ಬಗೆ ಇದೆ. ನಾವು ಏನೇ ಹೇಳಿದ್ರು, ನಾವು ಏನೇ ತಿಳ್ಕೊಂಡ್ರು ಈ ಲೋಕಯಾತ್ರಾ ವಿಧಾನದ ಒಳಗಡೆಯೇ ಇರಬೇಕು. ಆಸ್ತಿಕರು ಇರಬೇಕು, ನಾಸ್ತಿಕರು ಇರಬೇಕು. ಇದು ಎರಡನ್ನೂ ಮೀರ್ಲಿಕ್ಕಾಗೋದೇ ಇಲ್ಲ. ನೀನು ದೇವರ ಭಕ್ತನಾ, ಹಾಗಾದರೆ ಲೋಕಯಾತ್ರೆಗೆ ವಿರುದ್ಧವಾಗಿರು ಅಂದರೆ ಆಗಲ್ಲ. ನಾನು ನಾಸ್ತಿಕ, ಲೋಕಯಾತ್ರೆಗೆ ವಿರುದ್ಧವಾಗಿರ್ತೇನೆ, ಆಗೋದಿಲ್ಲ. ಸಾಮಾನ್ಯ ಆಸ್ತಿಕರಿಗೆ ಆ ಹುಚ್ಚು ಇರಲ್ಲ. ಬಂಡಾಯ ಹೇಳಬೇಕು, ಲೋಕದ ನಡೆಗೆ ಅತ್ಯಂತ ವಿರುದ್ಧವಾಗಿರಬೇಕು ಅನ್ನುವ ಹುಚ್ಚು ಆಸ್ತಿಕರಿಗೆ ಇರಲ್ಲ. ಮತ್ತೆ ನಾಸ್ತಿಕರಿಗಿರುತ್ತೆ. ವಸ್ತುತಃ ಲೋಕವನ್ನು ಮೀರಿ ನಡೆಯುತ್ತೇವೆ ಅಂತನ್ನುವ ಕೆಚ್ಚು ಆಸ್ತಿಕರಿಗಿರಬಹುದು. ಇರುವ ಆಸ್ತಿಕರು ಅವಧೂತರಾಗಿ ಹೋಗ್ತಾರೆ. ಆದರೆ ಸಾಮಾನ್ಯ ಆಸ್ತಿಕರಿಗೆ ಒಂದು ಹಂತದ ತನಕ ಅದು ಬರೋಲ್ಲ. ಲೋಕವನ್ನ ಧಿಕ್ಕರಿಸಿ ನಾನು ನಡೀತೇನೆ ಬರೋಲ್ಲ ಒಂದು ಹಂತದ ತನಕ. ಆ ಜ್ಞಾನ ಪಕ್ವ ಆಗಬೇಕು, ದೇವರು ಸಹಜವಾಗಿ ಕೊಟ್ಟು ಬಿಡುತ್ತಾನೆ. ಆದರೆ ಲೋಕಯಾತ್ರೆಗೆ ವಿರುದ್ಧವಾಗಿ ನಡಿಬೇಕು ಅಂತ ನಾಸ್ತಿಕರಿಗೆ ಪ್ರಬಲವಾದ ಬಯಕೆ ಇರುತ್ತೆ. ಅದಕ್ಕೆ ಅವರೇನು ಮಾಡ್ತಾರೆ, ಆ ಪ್ರಬಲವಾದ ಬಯಕೆಯನ್ನು, ಲೋಕವನ್ನು ಮೀರಿ ನಡಿಬೇಕು, ಲೋಕದ ವಿರುದ್ಧ ಬಂಡಾಯ ಏಳಬೇಕು, ಅವ್ರದೇ ಪರಿಭಾಷೆ, ರೆಬೆಲ್ ಆಗಿ ಬದುಕಬೇಕು ಅಂತನ್ನುವವರು ವಿಚಿತ್ರವಾಗಿ ನಡೀತಾರೆ. ಆದರೆ ಅದರಲ್ಲಿ ಯಶಸ್ವಿ ಆಗೋದಿಲ್ಲ. ಅವರು ಕ್ರಮೇಣ ಒಂದು ರೀತಿ ಇಬ್ಬಂದಿ ಸ್ಥಿತಿಗೆ ತಲುಪಿಬಿಡ್ತಾರೆ. ಯಾಕೆ ಹೇಳಿದ್ದು ಅಂದ್ರೆ ಮಹಾಭಾರತ ಇದನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡುತ್ತೆ. ನೋಡಿ, ಈ ಶ್ಲೋಕ ಹೇಳುತ್ತೇನೊಮ್ಮೆ. ಲೋಕಯಾತ್ರಾ ವಿಧಾನಂಚ ದಾನ ಧರ್ಮ ಫಲಾಗಮ ತದರ್ಥಂ ವೇದ ಶಬ್ದಾಶ್ಚ ವ್ಯವಹಾರಾಶ್ಚ ಲೌಕಿಕಾ ಇತಿ ಸಮ್ಯಕ್ ಮನಸ್ಯೇತೆ ಬಹವಃ ಸಂತಿ ಹೇತವಃ. ಏತದಸ್ತೀದಮಸ್ತೀತಿ ನ ಕಶ್ಚಿತ್ ಪ್ರತಿಪದ್ಯತೆ ಅಂತ.
ಜಗತ್ತಿನ ನಡೆ, ಆಮೇಲೆ ದಾನ ಧರ್ಮ, ಇವುಗಳ ಫಲ. ದಾನ ಮಾಡಿದ್ರಿಂದ ಇಷ್ಟು ಫಲ, ಒಳ್ಳೆಯ ದಾರಿಯಲ್ಲಿ ನಡೆದಿದ್ದರಿಂದ ಇಷ್ಟು ಫಲ. ಇದನ್ನು ತಿಳಿಸಲಿಕ್ಕೆ ವೇದ ಶಬ್ದ ಇದೆ. ಆಮೇಲೆ ವ್ಯವಹಾರ ಅಷ್ಟಲೌಕಿಕ, ಆಯಾ ಕಾಲದಲ್ಲಿ ಥರಥರದ ವ್ಯವಹಾರಗಳು ಇರ್ತವೆ. ಅದರಿಂದ ನನ್ನ ಮಿತಿ ಇದು, ನನ್ನ ಸುತ್ತ ಇರೋದು ಈ ಜೀವನದ ಸ್ಟೈಲ್, ಲೈಫ್ ಸ್ಟೈಲ್ ಅಂತ ಯದ್ವದಂತಿ. ಲೈಫ್ ಸ್ಟೈಲ್ ಏನಿದೆ ಅದು ಲೋಕಯಾತ್ರಾ ವಿಧಾನ. ಆಮೇಲೆ ದಾನ ಧರ್ಮ ಫಲಾಗಮ, ವೇದ ಶಬ್ದ, ಲೌಕಿಕ ವ್ಯವಹಾರ, ಇವುಗಳಿಗೆ ಒಂದು ಮಿತಿ ಇದೆ. ಈ ಲೋಕದಿಂದ ಆಚೆ ಇದನ್ನು ಬಳಸಿಕೊಳ್ಳಬಹುದು, ಇಲ್ಲಿ ಲೋಕದಿಂದ ಆಚೆ ಹೋಗಲಿಕ್ಕೆ. ಈ ಲೋಕದ ಒಳಗಡೆಗೂ ಇದನ್ನು ಬಳಸ್ಕೊಳ್ಬಹುದು ಅಂತ ಒಬ್ಬ ಮನಸ್ಸಿನಲ್ಲಿ ಇದರ ಮಿತಿಯನ್ನ, ಇದರ ಶಕ್ತಿಯನ್ನ ಸರಿಯಾಗಿ ಅಂದಾಜು ಮಾಡ್ತಾನೆ. ಇತಿ ಸಮ್ಯಕ್ ಮನಸ್ಸಿ ಏತೆ ಬಹವಃ ಹೇತವಃ ಸಂತಿ ಏತದಸ್ತಿ ಇದಮಸ್ತಿ. ಇದಿಷ್ಟೇ ಇದೆ ಅಂತ ನ ಕಶ್ಚಿತ್ ಪ್ರತಿಪದ್ಯತೆ. ಇದಿಷ್ಟೇ, ಇದು ಹೀಗೆ, ಇದು ಇಲ್ಲಿಯೇ ಫಲ ಕೊಡುತ್ತೆ, ಇದು ಅಲ್ಲಿಯೇ ಫಲ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಯಾರು ಮಾಡದೇ ಇರಲ್ಲ. ತೇಷಾಂ ವಿಮೃಶತಾಮೇವಂ ತತ್ತತ್ ಸಮವಿಧಾವತಾಂ ಕ್ವಚಿನ್ನಿವಿಶತೆ ಬುದ್ಧಿ ತತ್ರ ಜೀರ್ಯತಿ ವೃಕ್ಷವತ್. ತೇಷಾಂ ವಿಮೃಶತಾಂ ಏವಂ, ಹೀಗೆ ಯಾರು ವಿಮರ್ಶೆಗೈತಾರೆ, ಆಯಾ ಫಲವನ್ನ ಕುರಿತು ಓಡ್ತಾರೆ, ಅವರಿಗೆ ಕ್ವಚಿನ್ ನಿವಿಶತೆ ಬುದ್ಧಿ, ಅವರ ಬುದ್ಧಿ ಒಂದು ಕಡೆ ರಿಸ್ಟ್ರಿಕ್ಷನ್ ಹಾಕಿದ ಹಾಗೆ ಒಂದು ಕಡೆ ಇದ್ಬಿಡುತ್ತೆ. ಆದರೆ ಒಬ್ಬ ವೇದಾಂತಿ ವೇದದ ತತ್ವವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವ, ಅವನು ಇದರಿಂದ ಆಚೆ ನಡೀತಾನೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏವಮರ್ಥೈ ಅನರ್ಥೈಶ್ಚ ದುಃಖಿತ ಸರ್ವಜಂತವಃ. ಹೀಗೆ ಈ ಲೋಕಯಾತ್ರಾ ವಿಧಾನದಿಂದ ಒಬ್ಬೊಬ್ಬರು ಒಂದೊಂದು ರೀತಿ ಕಷ್ಟಪಡ್ತಾರೆ. ಒಂದು ಸ್ವಲ್ಪ ಸುಖ ಆಗತ್ತೆ, ಅದೇ ಲೋಕಯಾತ್ರಾ ವಿಧಾನದಿಂದ ದುಃಖವೂ ಆಗತ್ತೆ. ಹೀಗೆ ಅದರ ಮಿತಿಯನ್ನು ತಿಳಿದುಕೊಳ್ಳದಿದ್ದರೆ ಒಂದೇ ಕರ್ಮದಿಂದ ಸುಖವೂ ದುಃಖವೂ ಆಗ್ತದೆ. ಅವಾಗ ಏನ್ ಮಾಡಬೇಕು ನೋಡಿ. ನಮ್ಮ ಸುತ್ತ ಜ್ಞಾನನಾಶದ ಭಯವಿದೆ, ಮೃತ್ಯುವಿನ ಭಯವಿದೆ, ಮುಪ್ಪಿನ ಭಯ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಂದ್ರಿಯ, ಮನಸ್ಸು, ರಕ್ತ, ಮಾಂಸ, ಮೂಳೆ ಎಲ್ಲವೂ ಕರಗಿ ಹೋಗುವ ವಿಚಿತ್ರವಾದ ಇತಿಹಾಸ ಕಣ್ಮುಂದೆ ಇದೆ. ಅದು ಇತಿಹಾಸವೂ ಹೌದು, ನಮ್ಮ ಭವಿಷ್ಯವೂ ಹೌದು. ಲೋಕಯಾತ್ರೆಯ ನಡೆ, ದಾನದ ಫಲ, ಧರ್ಮದ ಫಲ, ನಮ್ಮ ದೈನಂದಿನ ನಡೆಗಾಗಿ ಇರುವ ವೇದದ ಶಬ್ದ, ಲೌಕಿಕವಾದ ವ್ಯವಹಾರ, ಇವೆಲ್ಲವೂ ಇದೆ. ಕ್ವಚಿನ್ನಿವಿಶತೆ ಬುದ್ಧಿ ತತ್ರ ಜೀರ್ಯತಿ ವೃಕ್ಷವತ್. ಬುದ್ಧಿ ಎಲ್ಲೋ ಒಂದು ಕಡೆ ರಿಸ್ಟ್ರಿಕ್ಷನ್ ಅಲ್ಲಿ ಇರುತ್ತೆ. ತತ್ರ ಜೀರ್ಯತಿ ವೃಕ್ಷವತ್. ನಮ್ಮ ದೇಹವು ಮರದ ಹಾಗೆ ಮತ್ತೆ ಪೂರ್ತಿ ಬಿದ್ದು ಹೋಗುತ್ತೆ. ಹೀಗೆ ಅರ್ಥ ಇದೆ, ಅನರ್ಥ ಇದೆ, ಎಲ್ಲರೂ ದುಃಖಿಗಳೇ. ಈ ತರಹದ ಎಲ್ಲ ಸಂಗತಿಗಳಿಂದ ನಮ್ಮನ್ನು ಪಾರು ಮಾಡುವ ಒಂದು ತತ್ವ ಯಾವುದು? ಪಂಚಶಿಖ ಹೇಳ್ತಾನೆ, ಆಗಮೈರಪಕೃಷ್ಯಂತೆ ಹಸ್ತಿನೋ ಹಸ್ತಿಪೈರ್ಯಥಾ. ವೇದ ನಮ್ಮನ್ನ ಇದರಿಂದ ಆಚೆ ಸೆಳೆಯುತ್ತೆ. ನಮ್ಮ ದೀರ್ಘ ಜೀವಿತ್ವದ ಬಗ್ಗೆ ಎಚ್ಚರ ಮೂಡಿಸೋದೇ ವೇದ. ಈ ದೇಹದ ಮೂಲಕ ನೀನು ಬದುಕದಿದ್ದರೂ, ಈ ದೇಹ ನಿನ್ನ ಪಾಲಿಗೆ ಇಲ್ಲದಿದ್ದರೂ ಆತ್ಮ ಇದ್ದೇ ಇರುತ್ತೆ.
ಈ ಎಚ್ಚರ ಮೂಡಿಸೋದು ಯಾರು? ಈ ಎಚ್ಚರ ಮೂಡಿಸೋದು ವೇದ. ಹೇಗೆ ಹಸ್ತಿನೋ ಹಸ್ತಿಪೈರ್ಯಥ, ಮಾವುತನೊಬ್ಬ ಆನೆಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅದನ್ನ ಹೊರಗಡೆ ಎಳೆದು ತರ್ತಾನಲ್ಲ, ದುರ್ಗಮವಾದ ಪ್ರದೇಶಗಳಿಂದ, ಆ ರೀತಿ ವೇದ ಅನ್ನೋದು ಮಾವುತರ ತರಹ, ಜೀವ ಅನ್ನೋನು ಆನೆಯ ತರಹ. ಈ ಆನೆಯ ಮೇಲೆ ಕುಳಿತ ಮಾವುತ ಯಾರು ಅಂತಂದ್ರೆ ವೇದ, ಅಥವಾ ವೇದಾಭಿಮಾನಿ ದೇವತೆಗಳು, ಋಷಿಗಳು ಅಂತ ಇಟ್ಕೊಳ್ಳೋಣ. ಅವರೆಲ್ಲರೂ ವೇದ ಶಬ್ದವಾಚ್ಯರೇ. ಆ ವೇದ ಅಂತನ್ನೋದು ನಮ್ಮನ್ನ ಆಚೆ ತರುತ್ತೆ. ಇದು ಇಷ್ಟಿದ್ರೆ ಮಾತ್ರ ಜಗತ್ತಿನ ಗರಗರನೆ ತಿರುಗುವ ಚಕ್ರದಿಂದ ಆಚೆ ಬರ್ತೇವೆ. ಇಲ್ಲ ಅಂದ್ರೆ ಆಗುವುದಿಲ್ಲ. ಅರ್ಥಾನಸ್ತಥಾತ್ಯಂತ ಸುಖಾವಹಾಂಶ್ಚ ಲಿಪ್ಸಂತ ಏತೆ ಬಹವೋ ವಿಶುಷ್ಕಾಃ ಮಹತ್ತರಂ ದುಃಖಮಭಿಪ್ರಪನ್ನಾಃ ಹಿತ್ವಾ ಸುಖಂ ಮೃತ್ಯುವಚಂ ಪ್ರಯಾಂತಿ. ಆದರೆ ವೇದವನ್ನ ಗಮನ ಕೊಟ್ಟು ಓದುವವರ್ಯಾರು? ವೇದದ ವ್ಯಾಖ್ಯಾನವೆನಿಸಿದ ಮಹಾಭಾರತವನ್ನ ಸಂಯಮದಿಂದಲೂ ಶಾಂತಚಿತ್ತತೆಯಿಂದಲೂ ನನಗೆ ಬೇಕು ಅಂತನ್ನುವ ಕೇವಲ ನನ್ನ ಬಯಕೆಯಿಂದಲೂ ಹಾಗೆ ಓದುವವರಾರು? ಕಷ್ಟ ಇದೆ. ಹಾಗೆ ಕೂತ್ಕೊಳ್ಳೋದೇ ಕಷ್ಟ ಇದೆ. ಯಾರ್ದಾರದೋ ಅಗತ್ಯಕ್ಕೆ ತಕ್ಕ ಹಾಗೆ ನಾವು ಜ್ಞಾನವನ್ನ ಇವತ್ತು ಪಡ್ಕೊಳ್ತಾ ಇದ್ದೇವೆ ಅಲ್ವಾ? ನಮ್ಮ ಕಸುಬಿನ ಕುರಿತಾದ ಜ್ಞಾನ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರಬಹುದು, ಫಿಸಿಕ್ಸ್ ಇರಬಹುದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರಬಹುದು, ಯಾವುದೇ ಟೆಕ್ಸ್ಟು, ಯಾವುದೇ ಜ್ಞಾನ ಯಾಕೆ ಬೇಕು? ಅವ್ರಿಗೆ ಬೇಕು ಅಂತ ನಾವು ಓದ್ತಾ ಇರೋದು. ಅದರಿಂದಾಗಿ ನಮಗೊಂದೇನೋ ಪ್ರಯೋಜನ ಇದೆ ಅಂತ. ಹೀಗಾಗಿ ನಮಗಾಗಿ ನಾವು ಓದಿಕೊಳ್ಳುವುದು ಯಾವಾಗ? ಅವಾಗ ವೇದ ಮಹಾಭಾರತಾದಿ ಗ್ರಂಥಗಳು ಮಾವುತ ಅಂತಾಗ್ತವೆ. ನಾವು ಆನೆಗಳಂತೆ ಮಾವುತ ಏರಿದ ಆನೆ ಯಾವ ರೀತಿ ಮಾವುತನ ನಿರ್ದೇಶಕ್ಕೆ ಅನುಗುಣವಾಗಿ ಎಲ್ಲ ಕಠಿಣ ಪರಿಸ್ಥಿತಿಗಳಿಂದ ಆಚೆ ಬರ್ತದೋ, ಹಾಗೆ ನಾವು ಕೂಡ ವೇದ ನಮ್ಮನ್ನು ಸವಾರಿ ಮಾಡ್ತಾ ಇದ್ರೆ ಆಚೆ ಬರ್ತೇವೆ. ಇದು ಪಂಚಶಿಖನ ಸಂದೇಶ. ತಟ್ಟಿಯವರು ಬಹಳ ಸೊಗಸಾದ ಒಂದು ಕಮೆಂಟ್, ಇದು ಪಂಚಶಿಖನ ಆಗಮ ಡಂಬರ ಅಂತ. ಪಂಚಶಿಖ ಎಲ್ಲ ವೇದದ ಬಗ್ಗೆ ಕಡೆಯಲ್ಲಿ ಈ ರೀತಿ ಹೇಳಿದ್ದಾನೆ. ಆಗಮ ಡಂಬರ ಅದು ಮೊದಲಿಂದ ಅದು ಹಾಗೇ ಇದೆ, ಕಡೆಯಲ್ಲಿ ಅದರ ಎಂಡಿಂಗು ಇದೇ ರೀತಿ ಬರುತ್ತೆ. ಅರ್ಥಾನಸ್ತಥಾತ್ಯಂತ ಸುಖಾವಹಾಂಶ್ಚ ಲಿಪ್ಸಂತ ಏತೆ ಬಹವೋ ವಿಶುಷ್ಕಾಃ. ಆದರೆ ಇದು ಗೊತ್ತಿರದೆ ಕಾಮವನ್ನ ಇಟ್ಟುಕೊಂಡು ಕಾಮನೆಯಿಂದ ಅರ್ಥಗಳನ್ನು ಬಯಸುತ್ತಾ ವಿಶುಷ್ಕಾಃ ಭಕ್ತಿರಸವಿಲ್ಲದ ಒಣಗಿದ ಕಟ್ಟಿಗೆಯಂತವರಾಗಿ ಉತ್ಕಟವಾದ ದುಃಖವನ್ನು ಹೊಂದುತ್ತಾರೆ, ಸುಖವನ್ನು ತೊರೆಯುತ್ತಾರೆ, ಮೃತ್ಯುವಶ ಆಗುತ್ತಾರೆ. ವಿನಾಶಿನೋ ಹ್ಯಧ್ರುವ ಜೀವಿತಸ್ಯ ಕಿಂಬಂಧುಭಿರ್ಮಿತ್ರ ಪರಿಗ್ರಹೈಶ್ಚ ವಿಹಾಯ ಯೋಗಚ್ಛತಿ ಸರ್ವಮೇವ ಕ್ಷಣೇನ ಗತ್ವಾ ವಿನಿವರ್ತತೆ ಚ. ವಿನಾಶಿಯಾದ ಈ ಜಗತ್ತಿನೊಳಗಡೆ ಕೇವಲ ಬಂಧು ಮಿತ್ರರನ್ನ, ಕೇವಲ ಈ ಲೋಕಕ್ಕೆ ಮಾತ್ರ ಸಾಥಿಯಾಗುವವರನ್ನ ಆಶ್ರಯಿಸಿ ಏನು ಪ್ರಯೋಜನ? ಸಜ್ಜನರನ್ನ ಆಶ್ರಯಿಸಬೇಕು. ಹಾಗೇನು ಮಾಡ್ತಾರೆ, ಪರಲೋಕಕ್ಕೂ ಅವರು ಆಸರೆ ಆಗ್ತಾರೆ. ಅವರು ಇಲ್ಲದೆ ಹೋದ್ರು ಅವರ ಜೊತೆಗೆ ಅರ್ಜಿಸಿದ ಜ್ಞಾನ ಆಸರೆ ಆಗತ್ತೆ. ಕ್ಷಣೇನ ಗತ್ವ ವಿನಿವರ್ತತೆ ಚ. ಇವನು ಹೋಗ್ತಾನೆ, ಹೋಗಿದ್ದು ಗೊತ್ತಾಗಲ್ಲ, ಮತ್ತೆ ಬಂದಿದ್ದು ಗೊತ್ತಾಗಲ್ಲ. ಸೌಜನ್ಯ ಇತ್ತು ಅಂತಂದ್ರೆ ಪೂರ್ವಜನ್ಮದ ಯಾವುದೋ ಸೆಳೆತ ನಮ್ಮನ್ನ ಅದು ಒಂದು ಕೂಡಿಸುತ್ತೆ. ಈ ಭವಭೂತಿ ಹೇಳಲ್ಲೇನು, ವ್ಯತಿಷಜತಿ ಪದಾರ್ಥಾನ್
ಆಂತರಕ್ಕೋಪಿ ಹೇತು ಅಂತ. ಒಳಗಿನ ಯಾವುದೋ ಒಂದು ಕಾರಣ ನಮ್ಮನ್ನು ಉತ್ಕಟವಾಗಿ ಸ್ನೇಹದಿಂದ ಬೆಸೆಯುತ್ತದೆ. ಅದೇನು ಅಂತ ನಮಗೂ ಗೊತ್ತಿಲ್ಲ, ನಮ್ಮನ್ನು ಪ್ರೀತಿಸುವವ್ರಿಗೂ ಗೊತ್ತಿಲ್ಲ. ನಾವು ಯಾರನ್ನು ಪ್ರೀತಿಸ್ತೇವೆ ಅವ್ರಿಗೂ ಗೊತ್ತಿಲ್ಲ, ಪ್ರೀತಿಸುವ ನಮಗೂ ಗೊತ್ತಿರೋದಿಲ್ಲ. ಸೊಗಸಾದ ಋಷಿ ಸದೃಶವಾದ ಮಾತು ಭವಭೂತಿಯದ್ದು. ವ್ಯತಿಷಜತಿ ಪದಾರ್ಥಾನ್ ಆಂತರಕ್ಕೋಪಿ ಹೇತು. ಯಾವುದೋ ಒಂದು ಒಳಗಿನ ಕಾರಣಗಳಿವೆ, ಅದು ನಮ್ಮನ್ನೆಲ್ಲ ಬೆಸೆದಿರುತ್ತದೆ ಅಂತ. ಅದರಿಂದ ನಾವು ಈ ಲೋಕದ ಸಂಬಂಧಗಳನ್ನು ಇಲ್ಲಿಗೆ ಮಾತ್ರ ಅನ್ವಯಿಸಿಕೊಳ್ಳೋದು ಬಹಳ ಆಶ್ಚರ್ಯ ಆಗುತ್ತೆ. ಭೂವ್ಯೋಮತೋ ಯಾನಲವಾಯವೋಪಿ ಸದಾ ಶರೀರಂ ಪರಿಪಾಲಯಂತಿ ಇತೀದಮಾಲಕ್ಷ್ಯರತಿ ಕುತೋ ಭವೇತ್ ವಿನಾಶಿನೋ ಹ್ಯಶ್ಚನ ಕರ್ಮ ವಿದ್ಯತೆ. ಅದರಿಂದ ಭೂಮಿ, ಆಕಾಶ, ನೀರು, ಅಗ್ನಿ, ವಾಯು ಮೊದಲಾದವುಗಳೆಲ್ಲ ಶರೀರವನ್ನು ಪಾಲನೆ ಮಾಡ್ತವೆ. ಇದನ್ನು ಅವಲಂಬಿಸಿಕೊಂಡು ನಾವು ಈ ಭೂತ ಪ್ರಪಂಚದಲ್ಲಿ ಬಯಕೆಯನ್ನು ಇಡುತ್ತೇವೆ. ಆದರೆ ಜೀವ ನಿಜವಾಗಿಯೂ ಈ ಪಂಚಭೂತಗಳ ಆರೈಕೆಯಲ್ಲಿ ಇರ್ತಾನ ಅಂದರೆ ಇರೋದಿಲ್ಲ ಅಂತ. ಇದಮನುಪಧಿವಾಕ್ಯಮಚ್ಛಲಂ ಪರಮನಿರಾಮಯಮಾತ್ಮಸಾಕ್ಷಿಕಂ ನರಪತಿರಭಿವೀಕ್ಷ ವಿಸ್ಮಿತಃ ಪುನರನುಯೋಕ್ತಮಿದಂ ಪ್ರಚಕ್ರಮೇ. ಈ ರೀತಿಯಾದ ಬಿಡಿಬಿಡಿಯಾಗಿ ತೋರುವ, ಒಂದಕ್ಕೊಂದಕ್ಕೆ ಸಂಬಂಧವಿರುವಂತೆ ಕಾಣದ, ತನ್ನ ಅನುಭವಕ್ಕೆ ಮುಟ್ಟಿರುವ ಈ ಮಾತನ್ನ ಕೇಳಿ ಬಹಳ ಆಶ್ಚರ್ಯ ಆಯ್ತಂತೆ. ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಹೊರಟ ಅನ್ನುವಲ್ಲಿಗೆ 98-ಶತತಮೋಧ್ಯಾಯ 198. ಪ್ರಾಯ ಕೇಳ್ತಾ ಇರುವ ನಮ್ಮೆಲ್ಲರ ಮನಸ್ಸಿನ ಒಂದು ಮಾತನ್ನ ಭೀಷ್ಮಾಚಾರ್ಯರೇ ಅವತ್ತು ಹೇಳಿದ್ದಾರೆ. ಇದಮನುಪಧಿ ವಾಕ್ಯಂ, ಒಂದರ ಮೇಲೊಂದು ಕ್ರಮವಾಗಿ ಬರದ ಈ ಮಾತು. ಆದರೆ ಈ ಮಾತಿನಲ್ಲಿ ದೋಷ ಇಲ್ಲ. ಅಚ್ಛಲಂ, ಛಲ ಅಂತಂದ್ರೆ ಅಸಂಗತ, ಛಲ ಇಲ್ಲ ಅಂದ್ರೆ ಅಸಂಗತವಲ್ಲ, ಅತ್ಯಂತ ಸಂಗತ ಅಂತ. ಪರಮನಿರಾಮಯಂ, ಒಳ್ಳೆಯ ಪರಮನಿರಾಮಯಂ, ಒಳ್ಳೆಯ ಗುಣದಿಂದ ಕೂಡಿದೆ. ಆತ್ಮಸಾಕ್ಷಿಕಂ, ಇದನ್ನು ಕೇಳುವಾಗ ನಾನಿದನ್ನು ಅನುಭವಿಸಿದ್ದೇನೆ ಅಂತ ಅವನಿಗನ್ನಿಸ್ತಾ ಇತ್ತು, ಜನಕನಿಗೆ. ಅವನು ಪುನಃ ಅನುಯೋಕ್ತುಂ ಇದಂ ಪ್ರಚಕ್ರಮೇ, ಮತ್ತೆ ಪ್ರಶ್ನೆ ಮಾಡಿದಾಗ ಮತ್ತಿನ್ನಷ್ಟು ತಿಳಿಯಾಗತ್ತೆ. ಏಕೆಂದರೆ ಯಾವ ಟೆಕ್ಸ್ಟು ಕೂಡ ಒಂದೇ ಸರ್ತಿಗೆ ತನ್ನನ್ನು ತೆರೆದುಕೊಳ್ಳುವುದಿಲ್ಲ. ಯಾವುದೇ ಟೆಕ್ಸ್ಟ್ ಒಂದು 2-3 ಬಾರಿ ಓದಬೇಕಾಗತ್ತೆ, ಪಾರಾಯಣ ಮಾಡ್ತಾ ಇರಬೇಕಾಗತ್ತೆ. ನಮಗಿವಾಗ ಅರ್ಥ ಆಗಲಿಲ್ಲ ಅಂದರೆ ಈಗಲೇ ಬಿಟ್ಬಿಡೋದಲ್ಲ, ಮತ್ತೆ ಪ್ರಯತ್ನ ಪಡ್ತಾ ಇರಬೇಕು. ಅದಕ್ಕೆ ಆವೃತ್ತಿ ಅಂತ, ಮತ್ತೆ ಆವೃತ್ತಿ ಮಾಡ್ತಾ ಇರಿ ಶಾಸ್ತ್ರವನ್ನ ಅಂತ ಹೇಳಿದ್ದೆ. ಅದರಿಂದಾಗಿ ಈ ಕೂಡಲೇ ಅರ್ಥ ಅಲ್ಲ, ಟಕ್ಕ ಬಿಟ್ಬಿಡೋದಲ್ಲ. ಮುಂದೆ ಹೋಗಿ ಏನು ತೊಂದರೆ ಇಲ್ಲ, ಮತ್ತೆ ವಾಪಸ್ ಬಂದೇ ಬರ್ತೀವಿ. ಅದರಿಂದ ಇವತ್ತು ಓದ್ಲಿಕ್ಕೆ ಶುರು ಮಾಡಿದ್ದು ಮುಂದೆ 10 ವರ್ಷ ಆದ್ಮೇಲೆ ಅರ್ಥ ಆಗ್ಬೋದು, 5 ವರ್ಷ ಆದ್ಮೇಲೆ ಅರ್ಥ ಆಗ್ಬೋದು, ಮತ್ತೆ ಆವೃತ್ತಿಯಲ್ಲಿ ಅರ್ಥ ಆಗ್ಬೋದು, ಗೊತ್ತಿಲ್ಲ. ಅದರಿಂದಾಗಿ ಈ ಮಾತು ಅವನಿಗೆ ಹಾಗೆ ಅನ್ನಿಸಿತ್ತು. ಭೀಷ್ಮ ಜನಕೋ ನರದೇವಸ್ತು ಜ್ಞಾಪಿತ ಪರಮರ್ಚಿಣ ಪುನರೇವಾನುಪಪ್ರಚ್ಛ ಸಾಂಪರಾಯೇ ಭವಾಭವೌ. ಈ ರೀತಿ ಜನದೇವ ಅವನು ಮತ್ತೆ ಪ್ರಶ್ನೆ ಮಾಡಿದ. ಭಗವನ್ ಯದಿದಂ ಪ್ರೇತ್ಯ ಸಂಜ್ಞಾ ಭವತಿ ಕಸ್ಯಚಿತ್ ಏವಂ ಸತಿ ಕಿಮಜ್ಞಾನಂ ಜ್ಞಾನಂ ವಾ ಕಿಂಕರಿಷ್ಯತಿ. ಸ್ವಾಮಿ, ಒಂದು ಪ್ರಶ್ನೆ ಇದೆ ಅಂದ. ಏನು? ಭಗವನ್ ಯದಿದಂ ಪ್ರೇತ್ಯ, ಒಬ್ಬನಿಗೆ ಸತ್ತ ಮೇಲೂ
ಸಂಜ್ಞಾ ಭವತಿ, ಪ್ರಜ್ಞೆ ಇರುತ್ತೆ, ಬರುತ್ತೆ ಅಂತ ಇಟ್ಕೊಳ್ಳೋಣ. ಸತ್ತ ಮೇಲೆ ಪ್ರಜ್ಞೆ ಇಲ್ಲ ಅಂತ ನಾವು ಅನ್ಕೊಳ್ಳೋದು, ಅದು ನಮ್ಮ ಅನುಭವವ, ನಾವಿನ್ನೂ ಸತ್ತೇ ಇಲ್ಲ. ಎಲ್ಲ ತೊಂದರೆ ಆಗೋದೆಲ್ಲಿ ಅಂತಂದ್ರೆ, ಸತ್ತವ್ರು ಬಂದು ಹೇಳಿದಾರಾ? ಮೋಕ್ಷಕ್ಕೆ ಹೋದವ್ರು ಯಾರಾದರೂ ಬಂದು ಹೇಳಿದಾರಾ ಮೋಕ್ಷ ಹೀಗಿರುತ್ತೆ ಅಂತ? ಹೇಳಿದರೆ ನೀವು ಗಮನಿಸ್ಬೇಕಷ್ಟೇ. ಯಾಕೆ ಮೋಕ್ಷಕ್ಕೆ ಹೋಗಿ ಬಂದವ್ರು ಹೇಳಲಿಲ್ವಾ? ತೈತ್ತಿರಿಯ ಉಪನಿಷತ್ತಿನಲ್ಲಿದೆ ಮಾರಾಯರೇ. ಅಹಮನ್ನಮಹಮನ್ನಮಹಮನ್ನಂ ಅಂತ ಏತತ್ ಸಾಮಗಾಯನ್ನಾಸ್ತೆ. ಬ್ರಹ್ಮದೇವ ಈ ಹಾಡನ್ನು ಹಾಡ್ತಾ ಇದ್ದಾನೆ. ಅಹಮನ್ನಮಹಮನ್ನಮಹಮನ್ನಂ ಅಂತ. ಅಲ್ಲಿ ಜ್ಞಾನಾಜ್ಞಾನದ ಬಗ್ಗೆಗೂ ಪ್ರಶ್ನೆ ಬಂದಿದೆ. ತಿಳಿದವನು ಅರಿವನ್ನು ಪಡೆಯುತ್ತಾನೋ, ಉತಾ ವಿದ್ವಾನ್ ಅಮುಲ್ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ ಅಂತ ಪ್ರಶ್ನೆಯೂ ಇದೆ. ಆಹೋ ವಿದ್ವಾನ್ ಅಮುಲ್ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತೆ ಅಂತ. ಇರಲಿ, ಅದು ತಿಳಿದು ಬಂದವರಿದ್ದಾರೆ, ಹೇಳಿದ್ದಾರೆ, ಕೇಳಿಸ್ಕೊಳ್ಳಿಕ್ಕೆ ನಮ್ಮ ಕಿವಿಯನ್ನು ತೆರೆದಿರಬೇಕು. ಅದರಿಂದಾಗಿ ಜನಕ ಕೇಳ್ತಾನೆ, ಸ್ವಾಮಿ ಎದಿದಂ ಪ್ರೇತ್ಯ, ಸತ್ತ ಮೇಲೆ ಒಬ್ಬನಿಗೆ ಪ್ರಜ್ಞೆ ಬರುತ್ತೆ ಅಂತ ಇಟ್ಕೊಳ್ಳೋಣ. ಸತ್ತ ಮೇಲೆ ಬಂದಿರೋ ಪ್ರಜ್ಞೆ ಅವನಿಗೆ, ನಮ್ಮ ಜ್ಞಾನವೋ ಅಜ್ಞಾನವೋ ಅದನ್ನು ಹೇಗೆ ಗ್ರಹಿಸತ್ತೆ ಅಥವಾ ಹೇಗೆ ಗ್ರಹಿಸಲ್ಲ? ನಮ್ಮ ಅರಿವಿಗೂ ಆ ಪ್ರಜ್ಞೆಗೂ ಸೇತುವೆ ಏನಾದರೂ ಉಂಟೆ? ಇದನ್ನು ತಿಳ್ಕೊಳ್ಳೋದು ಹೇಗೆ? ಭಗವನ್ ಪೂಜ್ಯರೇ ಕಸ್ಯಚಿತ್, ಯಾರೋ ಒಬ್ಬ ಸಾಧಕನಿಗೆ ಪ್ರೇತ್ಯ, ಈ ದೇಹವನ್ನು ತೊರೆದ ಮೇಲೆ ಸಂಜ್ಞಾ ಭವತಿ, ಅರಿವು ಉಂಟಾಗುತ್ತದೆ. ಏವಂ ಸತಿ, ಹೀಗಿರುವಾಗ ಈ ಲೋಕದಲ್ಲಿ ಉಂಟಾಗುವ ಅಜ್ಞಾನ ಹಾಗೂ ಜ್ಞಾನ ಕಿಂಕರಿಷ್ಯತಿ, ಏನು ಮಾಡುತ್ತೆ? ನಮ್ಮ ಜ್ಞಾನ ನಮ್ಮ ಅಜ್ಞಾನ ಈ ಲೋಕದಲ್ಲಿ ಇದ್ರೆ ಇರಲಿ ಬಿಡಿ, ಜ್ಞಾನಿ ಆಗೋದ್ರಿಂದ ಕೊಂಬು ಮೂಡಲ್ಲ, ಅಜ್ಞಾನಿಯಾಗಿರೋದ್ರಿಂದ ಏನನ್ನೂ ಕಳ್ಕೊಳ್ಳೋಲ್ಲ. ಮತ್ತೆ ಅರಿವು ಬೇಕಾ? ಬೇರೆಯವರು ಈ ಪ್ರಶ್ನೆ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ನನಗೆ ಅರ್ಥ ಆಗಿದೆ ಅದು. ಆದರೆ ಈ ರೀತಿ ಬಂದ್ರೆ ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ ಅವನು ಕೇಳ್ತಾ ಇದ್ದಾನೆ ಜನಕ. ಅದಕ್ಕೆ ಪಂಚಶಿಖನ ಉತ್ತರ ಸೋಮವಾರದವರೆಗೂ ಕಾಯಬೇಕು. ಈ 199ನೇ ಅಧ್ಯಾಯ ಏನಿದೆ ಅದನ್ನು ಸೋಮವಾರ ಮತ್ತೆ ಮೊದಲಿಂದ ನೋಡುವ. ನಾಳೆ ಶನಿವಾರ ಎಲ್ಲ ಪಾಠಗಳೂ ಇದೆ, ಎಲ್ಲ ಪಾಠವೂ ಇದೆ. ಅದರಿಂದ ನಾಳೆ ಯಥಾಪ್ರಕಾರ ರಾಮಾಯಣ ಸಂಜೆ ನಡೆಯುತ್ತೆ, ರಾಮಾಯಣ ಮಹಾಭಾರತ. ಮುಂದಿನ ಸೋಮವಾರ ಈ ಜನಕ ಹಾಗೂ ಪಂಚಶಿಖನ ಇನ್ನೊಂದು ಸಂವಾದ ನಡೆಯುತ್ತೆ. ಅದನ್ನು ಆವಾಗ ಚಿಂತನೆ ಮಾಡೋಣ. ಕೃಷ್ಣಾರ್ಪಣಮಸ್ತು.